ಶಕ್ತಿ ಯೋಜನೆ 2 ವರ್ಷ ಪೂರೈಸಿದ ಸಂಭ್ರಮ, ಜೊತೆಗೆ 500 ಕೋಟಿ ಟಿಕೆಟ್ ವಿತರಣೆ ಮೂಲಕ ದಾಖಲೆ ಬರೆದಿರುವಂತಹ ಒಂದು ಸಂಭ್ರಮ. ಈ ಸಂಭ್ರಮವನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದೆ. ಈಗ ನನ್ನ ಜೊತೆಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಶ್ರೀನಿವಾಸ್ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಅಂದ್ರೆ ಮಹಿಳೆಯರಿಗೆಲ್ಲ ಬಾಗಿನ ಕೊಟ್ಟು ಈ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಸರ್, 2 ವರ್ಷದ ಸಂಭ್ರಮ ಜೊತೆಗೆ 500 ಕೋಟಿ ಟಿಕೆಟ್ ವಿತರಣೆಯ ಒಂದು ದಾಖಲೆ, ಈ ಒಂದು ಸಂಭ್ರಮನ ಈಗ ಮಹಿಳೆಯರ ಜೊತೆಲಿ ಅವರಿಗೆ ಒಂದು ಬಾಗಿನ ಕೊಟ್ಟು ಸಂಭ್ರಮ ಮಾಡಿದ್ರ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಮೊದಲನೇದಾಗಿ ಶಕ್ತಿ ಯೋಜನೆ ಶುರುವಾಗಿ 2 ವರ್ಷ ಆಗಿದೆ. 500 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಇಡೀ ಕರ್ನಾಟಕದಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ಎಲ್ಲ ನಾಯಕರು ಈ ಒಂದು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಈ ಶಕ್ತಿ ಯೋಜನೆ ಅಂತ ಒಂದು ತಂದು ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸೋಷಿಯಲ್ ಎಂಪವರ್ಮೆಂಟ್ ಅಂತ ನಾವೇನು ಕರಿತೀವಿ, ಇದನ್ನೆಲ್ಲ ಮಾಡಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಈ ಶಕ್ತಿ ಯೋಜನೆ ಅಂತ ತಂದರು. ಈಗ 500 ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇವತ್ತು ಇತಿಹಾಸ ಮಾಡಿದೆ. ನಮ್ಮ ಮಹಿಳೆಯರು ನಾವು ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ನಮಗೆ ಶಕ್ತಿ ಯೋಜನೆಯಿಂದ ಶಾಲಾ ಕಾಲೇಜ್ಗಳಿಗೆ, ಕೆಲಸಗಳಿಗೆ, ದೇವಸ್ಥಾನಕ್ಕೆ ಮತ್ತು ಆಸ್ಪತ್ರೆಗೆ ಇದಕ್ಕೆಲ್ಲ ಓಡಾಡಬೇಕಾದ್ರೆ ನಾವು ಯಾರ ಮೇಲೋ ಡಿಪೆಂಡ್ ಆಗ್ತಾ ಇದ್ವಿ. ಈಗ ಯಾವುದೇ ಥರ ಡಿಪೆಂಡೆನ್ಸಿ ಇಲ್ದಿರ ಇಂಡಿಪೆಂಡೆಂಟ್ ಆಗಿ ನಾವು ಓಡಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ಇವತ್ತು ಈ ಒಂದು ವಿಜಯೋತ್ಸವದ ಒಂದು ಸಂಭ್ರಮದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ, ನಮ್ಮ HM ರೇವಣ್ಣ ಸಾಹೇಬರು, G ಕೃಷ್ಣಪ್ಪ ಅವರು ನಮಗೆ ಒಂದು ಆದೇಶ ಕೊಟ್ಟು ಎಲ್ಲ ಮಹಿಳೆಯರನ್ನ, ಈ ಬಸ್ಸಲ್ಲಿ ಓಡಾಡುವಂಥ ಎಲ್ಲ ಮಹಿಳೆಯರನ್ನ ಮಾತಾಡಿಸಿ ಅವ್ರಿಗೆ ಬಾಗಿನ ಕೊಟ್ಟು ಅವ್ರಿಗೆ ಅಭಿಪ್ರಾಯ ತಿಳ್ಕೊಳ್ಳೋ ಅಂತ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬನಶಂಕರಿ ಬಸ್ ಸ್ಟಾಪಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು L ಶ್ರೀನಿವಾಸ್ ಅವರು, ಕಬಡ್ಡಿ ಬಾಬು ಅವರು, ರಘುನಾಥ್ ನಾಯ್ಡು ಅವರು ಸೇರಿದಂತೆ H ಸುರೇಶ್ ಅವರು, H ನಾರಾಯಣ್ ಅವರು, ಪ್ರಮೋದ್ ಅವರು, ಲಕ್ಷ್ಮೀಪತಿ ಅವರು ಹಾಗೂ ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಸೇರಿ ಇವತ್ತು ಮತ್ತು ವಸಂತಪುರ ವಾರ್ಡ್ ಕಾರ್ಪೊರೇಟರ್ ಆಗಿರ್ತಾನೆ ಶೋಭಾ ಗೌಡ್ರು, ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಾನೆ ಕುಮಾರ್ ಅವರು, ಎಲ್ಲರೂ ಸೇರಿ ಪವನ್ ಅವರು, ಅಕ್ಬರ್ ಅವರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ಮಹಿಳೆಯರಿಗೆ ಬಾಗಿನ ಕೊಟ್ಟು ಈ ಯಶಸ್ಸನ್ನು ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ನಾನು ನಮ್ಮ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸರ್, ಈಗ ಈ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಬಂತು. ಅಂದರೆ ಈ ಯೋಜನೆ ಸರಿಯಾಗಿಲ್ಲ, ಜನರಿಗೆ ತಲುಪೋದಿಲ್ಲ, ಜನಗಳು ಸೋಮಾರಿಗಳಾಗ್ತಾರೆ, ಜೊತೆಗೆ ಮಹಿಳೆಯರಿಗೆ ಇದನ್ನು ಕರೆಕ್ಟಾಗಿ ತಲುಪೋದಿಲ್ಲ ಅನ್ನೋದೆಲ್ಲ ಟೀಕೆಗಳು ಬಂತು. ಬಟ್ ಆದ್ರೆ 500 ಕೋಟಿಗೂ ಅಧಿಕ ಟಿಕೆಟ್ಸ್ ಎಲ್ಲ ಆಗಿರುವಂಥದ್ದು ಇದೊಂದು ರೀತಿ ದಾಖಲೆ ಅಂತ ಹೇಳಿ, ಕಮ್ಮಿ ನಂಬರ್ಸ್ ಅಲ್ಲ ಇದು. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಇದು ಸಕ್ಸಸ್ಸೇ ಆಗಲ್ಲ ಅನ್ನೋ ಟೈಮಲ್ಲಿ ಇದನ್ನು ಸಕ್ಸಸ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಸರ್, ಟೀಕೆಗಳು ಉಳ್ಕೊಳೋದಿಲ್ಲ, ಕೆಲಸಗಳು ಉಳ್ಕೊಂತವೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಯಾವತ್ತೂ ಹೇಳ್ತಾರೆ, ಟೀಕೆಗಳು ಉಳ್ಕೊಳೋದಿಲ್ಲ, ಯಾವತ್ತು ಕೆಲಸಗಳು ಉಳ್ಕೊಂತವೆ ಅಂತ. ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 1 ಕೋಟಿಗೂ ಹೆಚ್ಚು ಕುಟುಂಬಗಳು ಆರ್ಥಿಕವಾಗಿ ಸ್ವಾತಂತ್ರ್ಯವಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಇವತ್ತು 5 ರಿಂದ 7 ಸಾವಿರ ರೂಪಾಯಿ ಅಷ್ಟು ದುಡ್ಡು ತಿಂಗಳಿಗೆ ಕರೆಂಟಿಂದ ಹಿಡಿದು, ಗೃಹಲಕ್ಷ್ಮಿಯಿಂದ ಹಿಡಿದು, ಬಸ್ಸಿಂದ ಹಿಡಿದು ಎಲ್ಲದರಲ್ಲೂ 5 ರಿಂದ 7 ಸಾವಿರ ರೂಪಾಯಿ ಅಷ್ಟು ಉಚಿತವಾಗಿ ಅವ್ರಿಗೆ ಉಳಿತಾಯ ಆಗ್ತಾ ಇರೋದ್ರಿಂದ ಅವ್ರಿಗೆ, ಅವ್ರ ಮಕ್ಕಳಿಗೆ ಟ್ಯೂಷನ್ ಆಗಿರ್ಬೋದು, ಅವರು ಒಂದು ಏನಾದರೂ ಸ್ಮಾಲ್ ಫೈನಾನ್ಸಸ್ ಇದರಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ತೀರಿಸೋ ಅಂಥದ್ದಾಗಿರ್ಬೋದು. ಆಮೇಲೆ ಮಹಿಳೆಯರು, ಎಸ್ಪೆಷಲಿ ಸಣ್ಣ ಪುಟ್ಟ ಮಹಿಳೆಯರು ಒಂದೊಂದು ಸಣ್ಣ ಗ್ರೂಪ್ಸ್ ಮಾಡಿಕೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನು ಕರಿತೀವಿ, ಅವರೇ ಚಿಕ್ಕ ಬಿಸ್ನೆಸ್ಗಳು 2,000 ರೂಪಾಯಿ 10 ತಿಂಗಳಿಗೆ ಬಂದಿದ ತಕ್ಷಣ ಏನೋ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ನಮ್ಮ ಮಹಿಳೆಯರು ತುಂಬ ಬುದ್ಧಿವಂತರಿದ್ದಾರೆ. ನಮ್ಮ ಮಹಿಳೆಯರು ಅದನ್ನು ಕೂಡಿಟ್ಕೊಂಡು ಸಣ್ಣ ಬಿಸ್ನೆಸ್, ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಒಂದು ಇಡ್ಲಿ ಕ್ಯಾಂಟೀನ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ಬರೋ ತಿಂಗಳು. ಹಾಗಾಗಿ ಪಾಪಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪಿಕ್ಕಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ ಒಂದು ಸಣ್ಣ ಉದಾಹರಣೆಗಳು ಸಾಕು ಮಹಿಳೆಯರಿಗೆ ಸ್ವಾತಂತ್ರ್ಯವಾಗಿ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಯಾವ ರೀತಿಯಲ್ಲಿ ಅವರು ಮನೇನ ಜವಾಬ್ದಾರಿ ತಗೊಂಡು ನಡೆಸ್ತಾರೆ. ಆ ದುಡ್ಡಿಂದ ಇವತ್ತೆಲ್ಲರೂ 2,000 ರೂಪಾಯಿ ದುಡ್ಡು ಸರ್ಕಾರ ಅವರು ಕೊಡ್ತಾ ಇರ್ಬೋದು, ಆದರೆ ಆ 2,000 ರೂಪಾಯಿ ದುಡ್ಡಿಂದ ಅವ್ರು ಇವತ್ತು ತಿಂಗಳಿಗೆ 10,000 ರೂಪಾಯಿ ದುಡಿಯುವಂಥ ಒಂದು ಶಕ್ತಿ ಇವತ್ತು ಶಕ್ತಿ ಯೋಜನೆನೂ ಕೊಟ್ಟಿದೆ, ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ.
ಸರ್, ಈಗ ನಿಮ್ಮ ಸಮಿತಿ ಈಗಾಗಲೇ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೂ ತಲುಪಿ ಗ್ಯಾರಂಟಿಗಳು ತಲುಪ್ತಾ ಇದೆಯಾ, ಯಾವ ಥರ ಕುಂದುಕೊರತೆಗಳು ಎಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡ್ತಾ ಇದ್ದೀರಾ? ಉಳಿದ ವರ್ಷಗಳ ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಏನೆಲ್ಲ ಪ್ಲಾನ್ಸ್ ಹಾಕೊಂಡಿದೆ? ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ 28 ಗ್ಯಾರಂಟಿ ಶಿಬಿರಗಳು ಮಾಡಿದ್ದೀವಿ, 20 ಗ್ಯಾರಂಟಿ ಸಂವಾದಗಳು ಮಾಡಿದ್ದೀವಿ, ಸಹಾಯವಾಣಿ ಮಾಡಿದ್ದೀವಿ. 3 ವಾರ್ಡ್ಗಳಲ್ಲಿ ಮನೆ ಮನೆ ಅಭಿಯಾನಕ್ಕೆ ಮನೆ ಮನೆಗೆ ಸರ್ಕಾರಿ ಯೋಜನೆ ತಲುಪಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಕನಸೇನಿದೆ, ಅವರ ಆ ಕನಸಿನಂತೆ ನಾವು ಮನೆಗೆ ತೆರಳಿ ಯಾರಿಗೆ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗಿದ್ರೋ ಅವ್ರಿಗೆಲ್ಲರಿಗೂ ಬರುವಂತೆ ಮಾಡೋ ಅಂಥ ಕೆಲಸ, ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಸಮಿತಿಗೆ ಕೊಟ್ಟಿದ್ರು. ನಾವು 50% ಇದ್ದಿದ್ದ ಕಡೆ ಇವತ್ತು ಪದ್ಮನಾಭನಗರದಲ್ಲಿ 80%ಕ್ಕಿಂತ ಹೆಚ್ಚಾಗಿ ಅನುಷ್ಠಾನಕ್ಕೆ ಬಂದಿದೆ ಅಂತ ಒಂದು ನಮಗೆ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಒಂದು ಅನುಷ್ಠಾನ ಸಮಿತಿ ಮಾಡಿರೋದೇ ಯೋಜನೆಗಳು ತಲುಪಬೇಕು ಅಂತ. ಹಾಗಾಗಿ ಈ ಕೆಲಸ ಸಕ್ರಿಯವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಈ ಯೋಜನೆಗಳು ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಅವರ ಮಾತು ಅಂತ ಹೇಳಿದ್ರೆ, ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸ ಮಾಡ್ತೀವಿ, ಮನೆ ಮನೆಗೂ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.